ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂತ್ಸ್ ಮಾಡರ್ನ್ ಜ್ಯೋತಿಷಿ. ನಾನು ಡಾಕ್ಟರ್ ಕಮಲಾಕ್ಷಿ. ಇವತ್ತಿನ ವಿಚಾರ, ಹೆಣ್ಣು ಮಕ್ಕಳಿಗೆ ನಿಂಬೆಹಣ್ಣಿನ ದೀಪ ಬೆಳಗೋದು ಅಂದರೆ ಒಂಥರ ಖುಷಿ. ಜೀವನದ ಎಲ್ಲ ಇಷ್ಟಾರ್ಥ ಸಿದ್ಧಿಗಳು ಕೂಡ ಲಭಿಸುತ್ತೆ. ಸೊ ನಿಂಬೆಹಣ್ಣಿನ ದೀಪದ ಆರಾಧನೆಯನ್ನು ದೇವರ ಅಂದರೆ ಹೆಣ್ಣು ದೇವತೆಯ ಸ್ಥಾನದಲ್ಲಿ ದೀಪಗಳನ್ನು ಬೆಳಗುವಂಥದ್ದು, ಅದರಲ್ಲೂ ಉಗ್ರ ಸ್ವರೂಪಿಯಾದ ದೇವಸ್ಥಾನಗಳಲ್ಲಿ ಬೆಳಗುವಂಥದ್ದು, ಬೆಳಗ್ತಾರೆ ಕೂಡ. ಸೊ ಇದರ ಇಂದಿನ ಒಂದು ವಿಚಾರಗಳು ಏನು, ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಹೇಳಲಾಗಿದೆ, ಸೊ ನಾವು ಯಾವ ರೀತಿಯಲ್ಲಿ ಈ ಒಂದು ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿದಾಗ ಪರಿಪೂರ್ಣ ಫಲಗಳನ್ನು ಪಡ್ಕೊಳ್ಬೋದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಂಬೆಹಣ್ಣು ಅಂತಂದರೆ ಏನು? ಗುರುವಿನ ತತ್ವ ಅಂತ ಹೇಳ್ತಾರೆ. ಸೊ ಗುರುವಿನ ತತ್ವ ಅನ್ನುವಾಗ ಬಹಳಷ್ಟು ಒಂದು ರಿಸೀವಿಂಗ್ ಕೇಪಬಿಲಿಟಿ ಇರ್ತಕ್ಕಂಥ ಒಂದು ಪ್ರಕೃತಿ ವರವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಂಪತ್ತು ಅಂತಲೇ ಹೇಳ್ಬೋದು. ಇದನ್ನು ಭಾಳಷ್ಟು ಜನ ಒಳ್ಳೆಯದಕ್ಕೂ ಬಳಸ್ತಾರೆ, ಕೆಟ್ಟದಕ್ಕೂ ಬಳಸ್ತಾರೆ. ಸೊ ಯದ್ಭಾವಂ ತದ್ಭವತಿ ಅಂತ ನಿಂಬೆಹಣ್ಣಿಗೆ ಆ ಒಂದು ಶಕ್ತಿ ಇರ್ತಕ್ಕಂಥದ್ದು. ಸೊ ಈ ಒಂದು ನಿಂಬೆಹಣ್ಣಿನಲ್ಲಿ ನಮಗೆ ಪರಿಪೂರ್ಣವಾದ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಗಳು ಅಂತನ್ನುವಾಗ ಗುರು, ಕುಜ ಹಾಗೆ ರಾಹು ಅನ್ನುವಂಥದ್ದು. ಮೊದಲನೇದಾಗಿ ಈ ನಿಂಬೆಹಣ್ಣಿನ ದೀಪವನ್ನು ರಾಹು ಕಾಲದಲ್ಲಿ ಯಾಕೆ ಹಚ್ಚುತ್ತೀವಿ ಅಂತನ್ನುವಾಗ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆತನ ಜೀವನದಲ್ಲಿ ಆತನದೇ ಆದ ಎಷ್ಟೋ ಸಮಸ್ಯೆಗಳಿರುತ್ತೆ. ಆದರೆ ನಿಂಬೆಹಣ್ಣಿನ ದೀಪದಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಬಿಡುತ್ತಾ? ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು. ನಿಂಬೆಹಣ್ಣಿನ ದೀಪವನ್ನು ಗುರು, ಕುಜ, ರಾಹುಗಳು ಸೂಚನೆ ಮಾಡೋದ್ರಿಂದ ಆ್ಯಂಡ್ ಆಲ್ಸೋ ರಾಹು ಕಾಲದಲ್ಲೇ ಈ ಒಂದು ದೀಪಗಳನ್ನು ಬೆಳಗುವಂಥದ್ದು ಹೆಚ್ಚು ವಿಶೇಷ ಅಲ್ವಾ. ಮಂಗಳವಾರದ ರಾಹುಕಾಲ, ಶುಕ್ರವಾರದ ರಾಹುಕಾಲ, ಭಾನುವಾರದ ರಾಹುಕಾಲ. ಸೊ ಕುಜನ ಪರಿವರ್ತನೆ, ರಾಹುವಿನ ಪರಿವರ್ತನೆಗಾಗಿ ಈ ಒಂದು ದೀಪವನ್ನು ಬೆಳಗುವಂಥದ್ದು ನಾವು. ಸೊ ಉಗ್ರ ಸ್ವರೂಪವಾದ ದೇವತೆಗೆ ಯಾಕೆ ಬೆಳಗಬೇಕು? ಲಕ್ಷ್ಮೀ ದೇವಸ್ಥಾನದಲ್ಲಿ ಯಾಕೆ ನಿಂಬೆಹಣ್ಣಿನ ದೀಪವನ್ನು ನಾವು ಹಚ್ಚೋದಿಲ್ಲ? ಸೌಮ್ಯ ಸ್ವರೂಪಿಯಾದ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದಿಲ್ಲ ನಾವು. ಮಾರಿಯಮ್ಮ, ಕೆಂಪಮ್ಮ, ಹಾಗೆ ಕಾಟೇರಮ್ಮ ಅಥವಾ ಸೊಲ್ಲಾಪುರದಮ್ಮ, ಯಲ್ಲಮ್ಮ, ಸೊ ಈ ಥರದ ಒಂದು ಬನಶಂಕರಿ, ದುರ್ಗಾ ಪರಮೇಶ್ವರಿ, ದುರ್ಗಿ, ಚಾಮುಂಡಿ, ಈ ಥರದ ದೇವಸ್ಥಾನಗಳಲ್ಲಿ ಮಾತ್ರ ನಿಂಬೆಹಣ್ಣಿನ ದೀಪಗಳನ್ನು ನಾವು ಹಚ್ಚೋದಲ್ವ. ಸೊ ರಾಹುವಿಗೆ ಅಧಿಪತಿಯಾದ ಗ್ರಹದ ಒಂದು ದೇವತೆ ಅಂತ ಹೇಳುವಾಗ ಅದು ದುರ್ಗಾ ದೇವತೆ. ಸೊ ಹಾಗಾಗಿಯೇ ದುರ್ಗಾ ದೇವತೆಯ ಒಂದು ಸನ್ನಿಧಾನದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚುವಂಥದ್ದು ವಾಡಿಕೆ. ಸೊ ಈ ಒಂದು ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ಆಗುವಂಥ ಪ್ರಯೋಜನಗಳೇನು, ಯಾಕಾಗಿ ಹಚ್ಚಬೇಕು ಅಂತನ್ನುವಾಗ, ಮಾನಸಿಕವಾದ ಒಂದು ಹಿಂಸೆ ಯಾರಿಗೆ ಇರುತ್ತೆ ಅಂತಂದರೆ ಸಪ್ತ ಚಕ್ರಗಳ ಒಂದು ಬ್ಯಾಲೆನ್ಸ್ ಇರೋದಿಲ್ಲ, ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ನಾವು. ಮಾನಸಿಕವಾಗಿ ಬಹಳ ಡಿಪ್ರೆಸ್ಡ್ ಆಗಿರ್ತಾರೆ, ತುಂಬ ಟೆನ್ಷನ್ ಓರಿಯೆಂಟೆಡ್ ಪರ್ಸನ್ಸ್ ಆಗಿರ್ತಾರೆ. ಅವರು ನಿರ್ಧಾರಗಳನ್ನು ಸರಿಯಾಗಿ ತಗೊಳ್ಳೋದಕ್ಕಾಗೋದಿಲ್ಲ, ದೃಷ್ಟಿ ದೋಷಗಳು ಹೆಚ್ಚಿನದಾಗಿ ಇರುತ್ತೆ. ಸೊ ಅತಿಯಾದ ಕೋಪ ಇರುತ್ತೆ, ಸಿಟ್ಟು, ದುಡುಕು, ಆತುರ, ಈ ಥರದ ವ್ಯಕ್ತಿಗಳು ಈ ಒಂದು ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚೋದ್ರಿಂದ ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತಾರೆ. ಅದನ್ನು ಬಿಟ್ಟು ಮದುವೆ ವಿಚಾರಕ್ಕಾಗಿ, ಸಂತಾನದ ವಿಚಾರಕ್ಕಾಗಿ ಎಲ್ಲ ನೀವು ಈ ಒಂದು ದೀಪದ ಆರಾಧನೆಯನ್ನು ಮಾಡುವಂಥದ್ದು ಅಷ್ಟು ಶುಭ ಅಲ್ಲ. ಹೆಣ್ಣು ಮಕ್ಕಳು ಹೆಚ್ಚಿನದಾಗಿ ನಮ್ಮ ಕುಟುಂಬದ ಒಳಿತಿಗಾಗಿ ಅಂತ ಮಾಡ್ತಾರೆ. ಅಲ್ಲಿ ನಿಮಗೆ ಒಂದು ವಿಚಾರ ಪ್ಲಸ್ ಆಗೋದೇನು ಅಂದರೆ ಸ್ವಲ್ಪ ತಾಳ್ಮೆ, ಕೋಪ ಸ್ವಲ್ಪ ಕಡಿಮೆ ಆಗುವಂಥದ್ದು ಇದಾಗುತ್ತೆ. ಸೊ ಹಾಗೇನಂದರೆ ಒಂದು ಬ್ಯಾಲೆನ್ಸ್, ಒಂದು ನೆಮ್ಮದಿಯ ವಾತಾವರಣ ಆಗೋದ್ರಿಂದ ತುಂಬ ಪಾಸಿಟಿವ್ ಅಂತೇಳಿ ಫೀಲ್ ಮಾಡ್ತೀವಿ ನಾವು. ಆದರೆ ನಿಜವಾಗ್ಲೂ ಯಾವ ವಿಚಾರಗಳಿಗೆ ಆ ಒಂದು ದೀಪದ ಆರಾಧನೆ ಅನ್ನುವಂಥದ್ದೇ ಗೊತ್ತಿಲ್ಲ. ಎಲ್ಲ ವಿಚಾರಗಳಿಗೂ ಎಲ್ಲ ದೀಪದ ಆರಾಧನೆಗಳು ವರ್ಕ್ ಆಗೋದಿಲ್ಲ. ಯಾಕಂದರೆ ಪ್ರತಿಯೊಂದು ದೀಪದ ಆರಾಧನೆಗೂ ಕೂಡ ಅದರದೇ ಆದ ಒಂದು ಗ್ರಹದ ಒಂದು ಮಹತ್ವ ಅನ್ನುವಂಥದ್ದು ಇರುತ್ತೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಪ್ರತಿಯೊಂದು ಗ್ರಹಗಳ ಒಂದು ಪ್ಲೇಸ್ಮೆಂಟ್ ಅಂತ ಇರುತ್ತೆ. ಯಾವ ವಿಚಾರಗಳಿಗಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಬಹಳ ಮುಖ್ಯ ಅಲ್ವಾ. ಸೊ ಹಾಗಾಗಿ ರಾಹುವಿನ ಒಂದು ಯಾರ ಜಾತಕದಲ್ಲಿ ಕಾಳಸರ್ಪದೋಷ ಅಥವಾ ಸರ್ಪದೋಷಗಳು ಇರುತ್ತೆ, ರಾಹು ಬಹಳನೇ ವೀಕ್ ಆಗಿರ್ತಾರೆ, ಆ ಥರದ ವ್ಯಕ್ತಿಗಳೆಲ್ಲರೂ ಕೂಡ, ಹಾಗೆ ಕುಜ ಬಹಳ ನೀಚ ಇರುವಂಥದ್ದು. ಸೊ ಕುಜನ ಒಂದು ವಿಚಾರಗಳು ಅಂತ ಬಂದಾಗ ಬಾಡಿಯಲ್ಲಿ ಎಕ್ಸಸ್ ಆಫ್ ಹೀಟ್ ಇರುವಂಥದ್ದು, ಕೋಪ ಜಾಸ್ತಿ, ಸಿಟ್ಟು ಜಾಸ್ತಿ, ದುಡುಕು ಜಾಸ್ತಿ ಎನ್ನುವಂಥವ್ರು. ಸೊ ಈ ಥರದ ವ್ಯಕ್ತಿಗಳು ಕುಜ ಹಾಗೆ ರಾಹುವಿನ ಸಮಸ್ಯೆಗಳಲ್ಲಿ ಬೆಳೀತಾ ಇರ್ತಕ್ಕಂಥವ್ರು ಈ ದೀಪಗಳನ್ನು ಬೆಳಗಬೇಕು. ಮಿಕ್ಕದವ್ರು ಬೆಳಗಿದ್ರೆ ಏನಾಗುತ್ತೆ ಮೇಡಮ್ ಅಂತಂದರೆ, ಸೊ ಅಪೇಕ್ಷೆ ಎನ್ನುವಂಥದ್ದು, ನಮ್ಮ ಒಂದು ಇಂಟೆನ್ಷನ್ ಅಂತ ಇರುತ್ತಲ್ವ, ನಾವು ದುಡ್ಡುಗೋಸ್ಕರ, ಸೈಟ್ಗೋಸ್ಕರ, ಮನೆಗೋಸ್ಕರ ಅಂಥೇಳಿ ಬೆಳಗ್ತಾ ಇರ್ತೀವಿ ಈ ಒಂದು ದೀಪಗಳನ್ನು. ನಿಮಗೆ
ಯಾವ ವಿಚಾರಕ್ಕಾಗಿ ಬೆಳಗ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತನ್ನುವಾಗ ಫಲಗಳನ್ನು ಹೇಗೆ ನಿರೀಕ್ಷೆ ಮಾಡ್ತೀರಿ? ಸೊ ಹೆಣ್ಣುಮಕ್ಕಳು ಇದನ್ನು ಯಾವಾಗೂ ಮಾಡೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಕೆಲವರು 9 ವಾರ ಮಾಡ್ತಾರೆ, 18 ವಾರ ಮಾಡ್ತಾರೆ, ಮತ್ತು ಕೆಲವರು 9 ವಾರ 18 ವಾರ ಮಾಡಿಬಿಟ್ಟು ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಕೇಳ್ತಾ ಇರ್ತಕ್ಕಂಥ ಒಂದು ವಿಚಾರಗಳಿಗೆ ಬದಲಾಗಿ ಬೇರೆ ಏನೋ ಒಳ್ಳೆಯದಾಗ್ತಾ ಇರುತ್ತೆ ನಿಮಗೆ, ನೀವು ಕೇಳುವಂಥ ವಿಚಾರಗಳನ್ನು ಬಿಟ್ಟು. ಸೊ ಪ್ರತಿಯೊಂದು ದೀಪಕ್ಕೂ ಅದರದೇ ಆದ ಒಂದು ವಿಚಾರಗಳು ಅಂತ ಇರುವಾಗ ಅದನ್ನು ಪಾಲಿಸುವಂಥದ್ದು ಮುಖ್ಯವಾಗುತ್ತೆ ನಾವು. ಜೊತೆಗೆ ಈಗ ನಿಂಬೆಹಣ್ಣಿನ ದೀಪಗಳನ್ನು 1, 2 ಅಂದರೆ ಪ್ರತಿ ವಾರ ಅದನ್ನು ಚೇಂಜ್ ಮಾಡ್ತಾ, ಅಂದರೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ, ಹೆಚ್ಚಿಸ್ತಾ ಹೋಗುವಂಥದ್ದು. ಇದು ಕೂಡ ಒಂದು ತಪ್ಪು ಕಲ್ಪನೆ. ಆ್ಯಂಡ್ ಆಲ್ಸೋ ಇದು ಕೂಡ ಸರಿಯಾದ ಒಂದು ವಿಧಾನ ಅಲ್ಲ. ಯಾಕೆ ಅಂತ ಹೇಳಿದ್ರೆ, 1 ದೀಪದ ಆರಾಧನೆ 1 ವಿಚಾರಕ್ಕೆ ಸೀಮಿತ, 2 ದೀಪದ ಆರಾಧನೆ 2 ದೀಪಕ್ಕೆ ಸೀಮಿತ, 3 ದೀಪದ ಆರಾಧನೆ ಅಂದರೆ ಅದು ಬೇರೆ ವಿಚಾರಕ್ಕೆ. ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಯಾವ ವಿಚಾರಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋದೇ ಇಲ್ಲ. ಇವತ್ತು 1 ದೀಪ ಹಚ್ಚುತ್ತೀರಾ, ನೆಕ್ಸ್ಟ್ ವಾರ 2 ದೀಪ, ನೆಕ್ಸ್ಟ್ 3 ಆಗುತ್ತೆ, ನೆಕ್ಸ್ಟ್ 4 ಆಗುತ್ತೆ. ಅಂದರೆ ಒಂದೇ ವಿಚಾರವಾಗಿ ಕುರಿತು ನೀವು ದೀಪಗಳನ್ನೇ ಬೆಳಗ್ತಾ ಇಲ್ಲ. 1 ದೀಪ ಹಚ್ಚೋದೇ ಬೇರೆ ಕಾರಣಕ್ಕೆ, 2 ದೀಪ ಹಚ್ಚೋದೇ ಬೇರೆ ಕಾರಣಕ್ಕೆ, 3 ಹಚ್ಚೋದೇ ಬೇರೆದಕ್ಕೆ, 4 ಹಚ್ಚೋದೇ ಬೇರೆದಕ್ಕೆ. ಸ್ವಲ್ಪ ವ್ಯವಸ್ಥಿತವಾಗಿ ಅರ್ಥ ಮಾಡ್ಕೊಳ್ಳಿ. ಕುಟುಂಬದ ಒಂದು ವಿಚಾರಕ್ಕೆ ಅಂತ ಬಂದರೆ ತುಂಬ ಜಗಳಗಳು ಇದೆ, ಏನೋ ವಾಗ್ವಾದಗಳು ಜಾಸ್ತಿ ಇದೆ, ಸರಿ ಇಲ್ಲ. ಸೊ ಇದೆಲ್ಲವೂ ಸರಿ ಹೋಗಬೇಕು ಅನ್ನೋ ವಿಚಾರಗಳಿದ್ದರೆ ಎಲ್ಲರೂ ಕೂಡ 2 ದೀಪಗಳನ್ನು ಹಚ್ಚುವಂಥದ್ದು ಭಾಳಷ್ಟು ಉತ್ತಮ. 2 ದೀಪಗಳನ್ನು ಹಚ್ಚುವಂಥದ್ದು, ಜೋಡಿ ದೀಪಗಳು 9 ವಾರ ಬೆಳಗ್ತೀರ, 18 ವಾರ ಬೆಳಗ್ತೀರ, 2 ದೀಪವನ್ನು ಹಚ್ಚಿ. ಸೊ ಅದು ಬಹಳನೇ ವಿಶೇಷ, ಅದೇ ನಿಮಗೆ ಅತ್ಯಂತ ಫಲ ಕೊಡುವಂಥದ್ದು. ಮಾಡಿ ನೋಡಿ, ಈ ರೀತಿಯಾಗಿ ತುಂಬ ಎಫೆಕ್ಟಿವ್ ರಿಸಲ್ಟ್ಗಳು ಬರುತ್ತೆ. ಹೆಚ್ಚಿಸ್ಕೊಂಡು ಹೋಗುವಂಥದ್ದು, ಕಟ್ ಮಾಡಿಬಿಟ್ಟು ಅದಕ್ಕೆ ಅರ್ಧ ಅರಿಶಿನ ಕುಂಕುಮ ಉಳ್ಕೊಂಡಿದೆ ಅಂತಂದ್ಬಿಟ್ಟು ಅರ್ಧ ಹೋಳಿಗೆ ಇಟ್ಟಿಡೋದು, ಅದು ಯಾವುದು ಪದ್ಧತಿಗಳಲ್ಲ. ಯಾರೋ ಒಬ್ಬರು ಮಾಡಿದ್ರೆ ಅದನ್ನು ನೋಡಿ ಮಿಕ್ಕಿದ ಹೆಣ್ಮಕ್ಳು ಕಂಟಿನ್ಯೂ ಮಾಡಿಬಿಡ್ತಾರೆ. ಹಿಂದೆ ಏನು ಮುಂದೆ ಏನು ಗೊತ್ತಿರೋದಿಲ್ಲ. ಸೊ ಇದನ್ನು ಬೇರೆಯವ್ರಿಗೆ ಹೇಳಿದ್ರೆ ಅದೆಲ್ಲ ಮೂಢನಂಬಿಕೆ, ನಾವು ನಂಬೋದಿಲ್ಲ ಅಂತ ಹೇಳ್ತಾರೆ. ಈ ಒಂದು ಪ್ಲಸ್ ಮೈನಸ್ ಯಾಕೆ ಬರುತ್ತೆ ಅಂದರೆ, ವಿಚಾರಗಳಲ್ಲಿ ಗೊಂದಲಗಳಿದ್ದಾಗ ಕ್ಲಾರಿಟಿ ಇರಬೇಕು, ನಾವು ಯಾವ ವಿಚಾರವನ್ನು ಮಾಡ್ತಾ ಇದ್ದೀವಿ ಅಂತ. ಸೊ 2 ದೀಪಗಳನ್ನು ಹಚ್ಚೋದ್ರಿಂದ ನಿಮಗೆ ಕುಟುಂಬದಲ್ಲಿಯೂ ಕೂಡ ಈ ಜಗಳ ಕದನಗಳೆಲ್ಲವೂ ಸ್ವಲ್ಪ ಕಡಿಮೆಯಾಗಿ ನೆಮ್ಮದಿ ಅಂತ ಅನಿಸುತ್ತೆ. ಜೊತೆಗೆ ಈ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ಮುಖ್ಯವಾಗಿ ರಕ್ಷಣೆ ಅನ್ನುವಂಥದ್ದು ಸಿಗುತ್ತೆ. ಯಾಕಂದರೆ ದುರ್ಗಾ ಮಾತೆಯನ್ನು ನಾವು ಬೇಡ್ಕೊಳ್ಳೋದ್ರಿಂದ ದುರ್ಗೆ ನಮಗೆ ರಕ್ಷಣೆಯಾಗಿ ನಿಲ್ತಾಳೆ. ನೆಗೆಟಿವ್ ಎನರ್ಜಿಗಳನ್ನು ತಡೆ ಹಾಕಲಾಗುತ್ತೆ ಇಲ್ಲಿ. ಜೊತೆಗೆ ನಮ್ಮಲ್ಲಿ ಒಂದು ಧೈರ್ಯ, ಸ್ಥೈರ್ಯ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನಿಸುವಂಥದ್ದು. ಸೊ ಯಾವುದೇ ಒಂದು ತಪ್ಪುಗಳು ನಮ್ಮ ಜೀವನದಲ್ಲಿ ಆಗದೇ ಇರೋ ಥರ ಗಟ್ಟಿಯಾದ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು. ಆ್ಯಂಡ್ ಆಲ್ಸೋ ಯಾವುದೋ ಕೆಲಸಗಳನ್ನ ಮಾಡಬೇಕು ಅನ್ನೋದಿರುತ್ತೆ, ಸೊ ಅದಕ್ಕೆಲ್ಲೋ ದಾರಿ ಆಗುವಂಥದ್ದು. ಈ ವಿಚಾರಗಳಿಗಾಗಿ ನಾವು ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಂಥದ್ದು. ಸೊ ಎಲ್ಲರೂ ಮಾಡ್ಬೋದಾ ಅಂತಂದರೆ, ನಾನು ಈಗ ಹೇಳಿರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾಡಿ, ಮದುವೆಗೆ, ಮಕ್ಕಳಿಗೆ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಅಂಥೇಳಿ ಮಾಡಬೇಡಿ. ದುಷ್ಟಶಕ್ತಿಗಳ ನಿಗ್ರಹಕ್ಕಾಗಿ ನಿಂಬೆಹಣ್ಣಿನ ದೀಪ ಅತ್ಯಂತ ಸೂಕ್ತ. ಜೊತೆಗೆ ಸಪ್ತಚಕ್ರಗಳ, ಅಂದರೆ ವ್ಯಕ್ತಿಯಲ್ಲಿನ ಸಪ್ತಚಕ್ರಗಳ ಒಂದು ಬ್ಯಾಲೆನ್ಸಿಂಗೋಸ್ಕರ, ಬ್ಯಾಕ್ ಪೈನ್ ಜಾಸ್ತಿ ಇದ್ದವರು ಕೂಡ ನಿಂಬೆಹಣ್ಣಿನ ದೀಪವನ್ನು ಹಚ್ಬೋದು. ಅದು ಕೂಡ ರಾಹುವಿನ ಒಂದು ವೈಪರೀತ್ಯದಲ್ಲಿ, ರಾಹುಗ್ರಹದ ಒಂದು ವೈಪರೀತ್ಯದಲ್ಲೇ ಆಗುವಂಥದ್ದು. ಸೊ ಹಾಗಾಗಿ ಬ್ಯಾಕ್ ಪೈನ್ ಇರ್ತಕ್ಕಂಥವ್ರು ಕೂಡ ಮಾಡ್ಬೋದು. ಜೊತೆಗೆ ಈ ಎಕ್ಸಸ್ ಆಫ್ ಹೀಟ್ ಇದೆ ಬಾಡಿಯಲ್ಲಿ, ಬಾಯಲ್ಲೆಲ್ಲ ಗುಳ್ಳೆಗಳಾಗುತ್ತೆ, ಹುಣ್ಣಾಗುತ್ತೆ ಅನ್ನುವಂಥವ್ರು ಕೂಡ ಮಾಡ್ಬೋದು. ಜೊತೆಗೆ ಜಾತಕದಲ್ಲಿ ಕುಜ ಹಾಗೆ ರಾಹು ಏನಾದರೂ ಒಳ್ಳೆ ಕಾಂಬಿನೇಷನ್ಸಲ್ಲಿದ್ದರೆ ನೀವು ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲಗಳು ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕಾದ್ರೆ ಒಂದು ಬಹಳ ಶಕ್ತಿಶಾಲಿಯಾದ ಒಂದು ಮಂತ್ರ ಯಾವುದು ಅಂದರೆ, ಓಂ ದುಂ ದುರ್ಗಾಯೈ ನಮಃ. ಅಂದರೆ 2 ದೀಪಗಳನ್ನು ಇಟ್ಕೊಂಡು ಇದನ್ನು ಕನಿಷ್ಠ 28 ಬಾರಿ ಅಥವಾ 48 ಬಾರಿ ಅಥವಾ 108 ಬಾರಿ ಈ ಮಂತ್ರವನ್ನು ಹೇಳಿ, ತದನಂತರದಲ್ಲಿ ದೀಪವನ್ನು ಬೆಳಗಿ, ದೀಪದ ಕೆಳಗಡೆ ಯಾವುದೇ ಅಕ್ಕಿ ಅದು ಯಾವುದು ಹಾಕಬಾರ್ದು. ಅಡಿಕೆ ಪ್ಲೇಟನ್ನು ತಗೊಳ್ಳುವಂಥದ್ದು ಉತ್ತಮ, ಅಥವಾ ಹಿತ್ತಾಳೆಯ ಒಂದು ಪ್ಲೇಟ್, ಸ್ಟೀಲಲ್ಲಿ ಹಚ್ಚಬಾರ್ದು ಈ ದೀಪಗಳನ್ನು. ಒಂದು ಅಡಿಕೆ ಪ್ಲೇಟ್ ಬರುತ್ತೆ, ಅಡಿಕೆ ಪ್ಲೇಟು, ಸೊ ಅದ್ರ ಮೇಲೆ ಇಟ್ಕೊಂಡು ಹಚ್ಬಿಟ್ಟು ಬರೋದು ಬಹಳನೇ ಉತ್ತಮ. ಒಂದು ಹೂವು ಅರಿಶಿನ ಕುಂಕುಮ ಇಟ್ಬಿಟ್ಟು ದೀಪವನ್ನು ಬೆಳಗ್ಗೆ ತುಪ್ಪದಿಂದ ಬೆಳಗ್ತಾರೆ. ಸೊ ತುಪ್ಪದಿಂದ ಬೆಳಗುವಂಥದ್ದು ಉತ್ತಮ ಇಲ್ಲಿ ದೀಪವನ್ನು. ಜೊತೆಗೆ ಇಲ್ಲಿ ನಿಂಬೆಹಣ್ಣನ್ನು ಯಾವುದನ್ನು ಬಳಸ್ತೀರಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಸೀಸನ್ ಇಲ್ಲ ಅಂತನ್ನುವಾಗ ಹಸಿರು ಇರುತ್ತೆ, ನಿಂಬೆ ಹಣ್ಣು ಆಗಿರೋದಿಲ್ಲ, ಇನ್ನು ಕಾಯಿಯ ಪ್ರಮಾಣದಲ್ಲೇ ಇರುತ್ತೆ. ಹಸಿರು ಕಾಯಿಗಳನ್ನು, ನಿಂಬೆಹಣ್ಣು ಅಂತ ಏನು ತೊಗೊಳ್ತೀವಿ, ಹಸಿರು ಬಣ್ಣದಲ್ಲಿ ಇರ್ತಕ್ಕಂಥದ್ದನ್ನು ದಯವಿಟ್ಟು ಬಳಸಬೇಡಿ. ಬಣ್ಣಗಳ ವಿಚಾರವೂ ಬಹಳನೇ ಮುಖ್ಯವಾಗುತ್ತೆ. ಇನ್ನು ಅದು ಪ್ರೌಢಾವಸ್ಥೆಗೆ ಬಂದಿರೋದಿಲ್ಲ ಅಂದರೆ ನಿಮ್ಮ ಒಂದು ವ್ರತದ ಆಚರಣೆಗೆ ಪರಿಪೂರ್ಣವಾದ ಒಂದು ಸರಿಯಾದ ರೀತಿಯ ಒಂದು ಫಲವನ್ನು ಕೊಡೋದಕ್ಕೆ ಅದು ತಯಾರಾಗಿಲ್ಲ. ಅಷ್ಟು ಬೇಗ ನೀವು ಅದನ್ನು ಕಟ್ ಮಾಡಿ ಪೂಜೆ ಮಾಡ್ತಾ ಇರ್ತೀರಿ. ಖಂಡಿತವಾಗಿಯೂ ಹಸಿರು ಬಣ್ಣದ ನಿಂಬೆಹಣ್ಣುಗಳನ್ನು ಬಳಸಬೇಡಿ.
ಹಳದಿ ಬಣ್ಣದ ನಿಂಬೆ ಹಣ್ಣುಗಳನ್ನೇ ಬಳಸಬೇಕು ನೀವು. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಸಿರು ಬಣ್ಣದನ್ನು ಬಳಸಿದಾಗ ಅದು ಬೇರೆ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳಾಗುತ್ತೆ. ಎಲ್ಲ ರೀತಿಯಲ್ಲೂ ಕೆಲವು ವಿಚಾರಗಳನ್ನು ಹೇಳೋದಕ್ಕಾಗೋದಿಲ್ಲ, ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ನಾನು. ಈ ಒಂದು ವಿಚಾರಗಳು ರಾಹುಕಾಲದಲ್ಲೇ ಹಚ್ಚುವಂಥದ್ದು ಭಾಳ ವಿಶೇಷ. ಸೊ ಈ ಒಂದು ದೀಪಗಳನ್ನು ರಾಹುಕಾಲ ಕ್ಯಾಲೆಂಡರ್ನಲ್ಲಿ ಕೊಟ್ಟಿರೋ ಹಾಗೆ ಶುಕ್ರವಾರ 10:30 12 ಗಂಟೆಗೆ ಇರೋದಿಲ್ಲ. ಅದು ಆಯನಾಂಶದ ಪ್ರಕಾರ ಹಿಂದೆ ಮುಂದೆ ಆಗಿರುತ್ತೆ. ಅಂದರೆ 10 ಗಂಟೆಗೆ ಸ್ಟಾರ್ಟ್ ಆಗಿರ್ಬೋದು ಸಮ್ ಡೇಸ್, 12:40 ಕೂಡ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಆ ಒಂದು ಸಮಯಗಳನ್ನು ನೋಡಿಕೊಂಡು ಹಚ್ಚಿದಾಗ ಪರಿಪೂರ್ಣ ಫಲ ರೆಗ್ಯುಲರಾಗಿ 10:30 12 ಗಂಟೆಗೆ ಕರೆಕ್ಟಾಗಿ ಇರುತ್ತೆ ಎನ್ನುವಂಥದ್ದು ಕೂಡ ಮಿಸ್ ಆಗುವಂಥದ್ದಾಗುತ್ತೆ. ನೋಡ್ಕೊಳ್ಳಿ, ಅದನ್ನು ಸರಿಯಾದ ಸಮಯವನ್ನು ನೋಡಿಕೊಂಡು ಹಚ್ಚುವಂಥದ್ದು ಉತ್ತಮ. ಯಾರ್ಯಾರು ಹಚ್ಬೋದು? ಮದುವೆ ಆದ ಹೆಣ್ಣು ಮಕ್ಕಳು, ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು ಇಬ್ಬರೂ ಹಚ್ಬೋದು. ಸೊ ಏನಂತಂದರೆ ನಿಮ್ಮ ಒಂದು ನೆಗೆಟಿವ್ ಎನರ್ಜಿಗಳನ್ನು ಕಟ್ ಮಾಡುವಂಥದ್ದು, ಜೊತೆಗೆ ಕೋಪ ತಾಪಗಳು ಎಲ್ಲವೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಆಗುವಂಥದ್ದು. ರಾಹು ಹಾಗೆ ಕುಜನಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸ್ವಲ್ಪ ಪರಿವರ್ತನೆಗಳನ್ನು ಕಾಣ್ತೀರಿ ನೀವು. ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚೋದ್ರಿಂದ ಒಂದು ಎನರ್ಜಿ ಇರುತ್ತೆ ನಿಮಗೆ. ಈ ಒಂದು 9 ವಾರಗಳು ಮಾಡುವಂಥದ್ದು ಭಾಳಷ್ಟು ಉತ್ತಮ. 18 ವಾರಕ್ಕೆ ಕೆಲವರು ಎಕ್ಸ್ಟೆಂಡ್ ಮಾಡ್ತಾರೆ. ಹೆಣ್ಣುಮಕ್ಕಳು ದಿನಗಳ ಸಮಸ್ಯೆ ಇವೆಲ್ಲವೂ ಇರುತ್ತೆ, ನೋಡಿಕೊಂಡು ಮಾಡಿ. ಇನ್ ಕೇಸ್ ದಿನದಲ್ಲಿ ಮಾಡ್ತಾ ಮಾಡ್ತಾ ಒಂದು ವಾರ ಸ್ಕಿಪ್ ಆದರೆ ಏನಾಗಲ್ವ, ತೊಂದರೆ ಇಲ್ಲ. ಆ ವಾರ ಬಿಟ್ಬಿಟ್ಟು ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಅದರಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಕೆಲವು ಹೆಣ್ಣುಮಕ್ಕಳು ಈ ಒಂದು ದಿನಗಳ ಸಮಯದಲ್ಲಿ ಅಂತಂದರೆ ಒಂದು ವಾರ ಸ್ಕಿಪ್ ಆದರೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕು, ಆ ಥರ ಏನೂ ಇಲ್ಲ. ಯದ್ಭಾವಂ ತದ್ಭವತಿ, ಆ ಥರ ಆಗೋದೇ ಇಲ್ಲ, ಯಾಕಂದರೆ ಪ್ರಕೃತಿ ಸಹಜವಾಗಿ ಆಗುವಂಥದ್ದು. ಬಟ್ ಈ ಸಮಯದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಯಾರಾದರೂ ದಿನಗಳ ಸಮಯದಲ್ಲಿ ಹಚ್ಚಿದ್ರೆ ತುಂಬಾ ಸಮಸ್ಯೆಗಳಿಗೆ ಈಡಾಗ್ತೀರಾ. ದಯವಿಟ್ಟು ಜಾಗರೂಕತೆಯಿಂದ ಇರಿ. ನೋಡಿ, ಈ ದಿನಗಳ ಒಂದು ವಿಚಾರಗಳು ಅಂತ ಬಂದಾಗ ದೇವಸ್ಥಾನ ಅನ್ನುವಂಥದ್ದು ಒಂದು ಶಕ್ತಿಪೀಠ. ಅಲ್ಲಿ ಉಗ್ರ ಸ್ವರೂಪಿಯಾದ ದೇವತೆಗೆ ನಾವು ಬೇಡ್ಕೊಳ್ತಾ ಇರ್ತೀವಿ. ಅಲ್ಲಿ ಯಾವಾಗೂ ಕೂಡ ಶಕ್ತಿ ಎನ್ನುವಂಥದ್ದು ಊರ್ಧ್ವಮುಖವಾಗಿ ಅಂತ ಹೇಳ್ತಾರೆ, ಮೇಲ್ಮುಖವಾಗಿ ಚಲನೆಯಲ್ಲಿ ಇರುತ್ತೆ. ನಮ್ಮ ಒಂದು ದಿನಗಳ ಒಂದು ಸ್ಥಿತಿ ಅಂತ ಬಂದಾಗ ನಮ್ಮ ಒಂದು ದೇಹದ ಒಂದು ಚಲನಾ ಸ್ಥಿತಿ ಕೆಳಮುಖವಾಗಿ ಇರೋದ್ರಿಂದ ಬಹಳಷ್ಟು ಆರೋಗ್ಯದ ಏರುಪೇರುಗಳು ನಮಗೆ ಆಗುತ್ತೆ. ಅದು ಹೇಳೋದಕ್ಕಾಗೋದಿಲ್ಲ. ಜನರಲ್ಲಾಗಿ ಎಲ್ಲರೂ ಮಾತಾಡ್ಬಿಡ್ತಾರೆ, ದೇವ್ರು ಕೊಟ್ಟಿರೋದಲ್ವಾ, ಏನಾಗುತ್ತೆ, ಅದು ಹೆಣ್ಣು ದೇವರೇ ಅಲ್ವಾ, ಮಾಡಿಬಿಟ್ರೆ ಏನಾಗ್ಬಿಡುತ್ತೆ. ಸೊ ಈ ಥರ ಕೆಲವರು ಬುದ್ಧಿಜೀವಿಗಳು ಕೂಡ ಏನು ಸಮಸ್ಯೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಸಮಸ್ಯೆ ಇಲ್ಲ ಅಂತ ಹೇಳಿದವರು ನಿಮಗೆ ಸಮಸ್ಯೆ ಆದಾಗ ಬರೋದಿಲ್ಲ. ಎಚ್ಚರಿಕೆಯಿಂದ ಇರಿ. ಸೊ ಈ ದಿನಗಳ ಸಮಸ್ಯೆ ಅಂತ ಬಂದಾಗ 5 ದಿನ ಗ್ಯಾಪ್ ಕೊಟ್ಟು 6ನೇ ದಿನ ಸ್ನಾನ ಮಾಡಿ ನೀವು ಮಾಡಿ. ಒಂದು ವಾರ ಮಿಸ್ ಆದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. 9 ವಾರ ಮಾಡುವಂಥದ್ದು ಭಾಳಷ್ಟು ಉತ್ತಮ ಈ ವಿಚಾರಗಳಿಗಾಗಿ. ಸೊ ನಿಂಬೆಹಣ್ಣಿನ ಒಂದು ದೀಪಗಳನ್ನು ನೀವೇನು ಮಾಡಿ ಬೆಳಗ್ತೀರಿ, ನಾನು ಈಗ ಹೇಳಿರ್ತಕ್ಕಂಥ ವಿಚಾರಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು. ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಉಪಯೋಗವಾಗಿರುತ್ತೆ ಅಂಥೇಳಿ ನಾನು ಭಾವಿಸ್ತೀನಿ. ಯಾವುದೇ ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಆ ಒಂದು ವಿಚಾರದ ಬಗ್ಗೆ ಪರಿಪೂರ್ಣವಾದ ಜ್ಞಾನ ಇದ್ದಾಗ ಮಾತ್ರನೇ ಅದರ ಪರಿಪೂರ್ಣ ಫಲ ಸಿಗುತ್ತೆ. ಹಾಗಾಗಿ ವಿಚಾರಗಳನ್ನು ಶೇರ್ ಮಾಡ್ತಾ ಇರುವಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಸಾಕಷ್ಟು ಜನ ವಿಡಿಯೋನ ನೋಡ್ತೀರಿ, 80% ಜನ ನಾನ್ ಸಬ್ಸ್ಕ್ರೈಬರ್ಸ್ ಇದ್ದೀರಿ, 20% ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂಥವ್ರು. ಸೊ ನಾವು ನಮ್ಮದೇ ಆದ ಶ್ರಮಗಳನ್ನು ಹಾಕಿ ನಿಮಗೆ ವಿಚಾರಗಳನ್ನು ತಲುಪಿಸ್ತಾ ಇರ್ತೀವಿ, ಅದು ನೇರವಾದ ರೀತಿಯಲ್ಲಿ. ನೀವು ಕೂಡ ಒಂದು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಒಂದು ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಕಳ್ಕೊಳ್ಳೋದು ಏನೂ ಇಲ್ಲ. ಸೊ ನಮಗೂ ಕೂಡ ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನು ಕೊಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಾವು ನಮ್ಮ ಗುರುಗಳ ಮೂಲಕ ಈ ಜ್ಞಾನವನ್ನು ತಗೊಂಡಿರ್ತೀವಿ. ಆ ಜ್ಞಾನವನ್ನು ನಿಮಗೆ ಕೊಡಬೇಕಾದ್ರೆ ನಿಮ್ಮ ಕಡೆಯಿಂದ ಕೂಡ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂತ ಆಗಬೇಕಲ್ವಾ. ಏನು ಎಕ್ಸ್ಚೇಂಜ್ ಮಾಡ್ಕೊಳ್ದಿರನೇ ನೀವು ಒಂದು ವಿಚಾರವನ್ನು ತಗೊಂಡು ಅದನ್ನು ಮಾಡಿ ಸಕ್ಸಸ್ ಆಗಿಬಿಡ್ತೀನಿ ಅಂತಂದರೆ ಆಗುತ್ತಾ? ಖಂಡಿತ ಸಾಧ್ಯ ಆಗೋದಿಲ್ಲ. ಸೊ ಒಳ್ಳೆ ಮನಸ್ಸಿನಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂಬರುವ ಒಂದಷ್ಟು ಹೊಸ ವಿಚಾರಗಳು, ಸತ್ಯದ ವಿಚಾರಗಳು ನಿಮ್ಮ ಪಾಲಾಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಜೀವನದಲ್ಲಿಯೂ ಕೂಡ ಅಭಿವೃದ್ಧಿ, ಏಳಿಗೆ, ಯಶಸ್ಸು ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಎಲ್ರಿಗೂ ನಮಸ್ಕಾರ.